ಈಶಾ ಅಲ್ಲಿ ಬೆಟ್ಟ ಹತ್ತಕ್ಕೆ ಬಂದಿದ್ವಿ. ಅಟ್ಯಾಕ್ ಮಾಡ್ತಾ ಇದೆ. ನಾಯಿಗಳಿಗೆ ಬಂದಿರೋದೇ ಇದು ಏನು ಅಂತ ಗೊತ್ತಿಲ್ಲ. ನೋಡಿ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನೋಡಿ. ಬಸವಣ್ಣ 105K ಫಾಲೋವರ್ಸ್ ಇದ್ದಾರೆ. ಈಶಾದಲ್ಲಿ ಜ್ಞಾನ ಮಂಟಪ ರೆಡಿ ಆಗ್ತಾ ಇದೆ, ಇನ್ನು ಪ್ರೊಸೆಸಿಂಗ್ ಅಲ್ಲಿದೆ. ಮತ್ತು ಇದು ಈಶಾಗೆ ಈ ಕಡೆಯಿಂದ ಹಳ್ಳಿಗಳ ಮೇಲೆ ಬರೋದು ಇದು ಬೆಟ್ಟ. ನಾವು ಇದಕ್ಕೆ ಹತ್ತೋಣ ಅಂತ ಅನ್ಕೊಳ್ತಾ ಇದೀವಿ. ನೋಡೋಣ ಇದಕ್ಕಾದ್ರೆ ಇದಕ್ಕೆ ಹತ್ತೋದು, ಇಲ್ಲ ಇದು ಚಿಕ್ಕ ಬೆಟ್ಟ ಇದು ಇದಕ್ಕೆ ಹತ್ತೋಣ. ಗೈಸ್ ನೋಡಿ, ಈಗ ಈಶಾ ಹತ್ರ ಇದ್ದೀವಿ. ಈಶಾ ಅಲ್ಲಿ ಬೆಟ್ಟ ಹತ್ತಕ್ಕೆ ಬಂದಿದ್ವಿ. ನೋಡೋಣ ಅದಕ್ಕೆ ಹತ್ತಬೇಕು ಅಂತ ಅಂದ್ಕೊಂಡ್ವಿ. ನವೀನ್ಗೆ ಗೊತ್ತಿಲ್ಲವಂತೆ ಯಾವ ಬೆಟ್ಟ ಏನು ಹತ್ತಬೇಕು ಅಂತ. ಇವ್ನು ಗೊತ್ತು ಅಂತ ನಾನು ಕರ್ಕೊಂಬಂದೆ. ಇವ್ನು ನೋಡ್ರೆ ಗೊತ್ತಿಲ್ಲ ಅಂತ ನನಗೆ ಬೈತಾವನೆ, ಗೊತ್ತಿಲ್ದಿರೋದು ಹೆಂಗೆ ಕರ್ಕೊಂಬಂದೆ ಅಂತ. ನನಗೆ ಇವ್ನು ಗೊತ್ತು ಅಂತ ನಾನು ಕರ್ಕೊಂಡು ಬಂದರೆ ಇವ್ನು ನೋಡ್ರಿ ಹಿಂಗೆ ಅಂತವನೆ. ನೋಡಿ ಹೋಗ್ತಾ ಇದೀವಿ, ಇದೇ ಬೆಟ್ಟ ಹತ್ತೋಣ ಅಂತ ಡಿಸೈಡ್ ಮಾಡಿದ್ದಾನೆ ನಮ್ಮ ನವೀನು ಡಿಸೈಡ್ ಮಾಡಿದ್ದಾನೆ. ಇದು ನಾಯಿ ಇದು ನಮ್ಮ ನವೀನ್ ನಿಕ್ಕಾರ್ ಹಾಕೊಂಬಂದಿರೋದಕ್ಕೆ ಅದು ಬಗಿಳ್ತಾ ಇದೆ. ಅದು ನಮ್ಮ ಲೋಕಲ್ಸ್ಗೆ ಹೆಂಗೆ ಮಾಡಿದ್ರೆ ಹೆಂಗೆ ಇದು ನೋಡಿ. ಅವನು ಕಲ್ಲು ಎತ್ಕೊಂಡು ಹೊರಟೋಗ್ತಾ ಇದೆ, ಅಟ್ಯಾಕ್ ಮಾಡ್ತಾ ಇದೆ. ಈ ನಾಯಿಗಳಿಗೆ ಬಂದಿರೋದೇ ಇದು ಏನು ಅಂತ ಗೊತ್ತಿಲ್ಲ. ಅಟ್ಯಾಕ್ ಹೊಡಿತಾ ಇರ್ತದೆ, ಎಲ್ಲನೂ ಹೋಗ್ಲಿ ಅಟ್ಯಾಕ್ ಹೊಡಿತಾ ಇರ್ತವೆ. ಏನು ರೀಸನ್ಸ್ ಅಂತ ಗೊತ್ತಿಲ್ಲ. ನಿಮ್ಗೆ ಏನೋ ರೀಸನ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ನವೀನು. ಆಫ್ಟರ್ ಲಾಂಗ್ ಟೈಮು. ನಾವು ಫಸ್ಟು ಜಾಸ್ತಿ ಹೋಗ್ತಾ ಇದ್ವಿಲ್ಲ ಟ್ರೆಕ್ಕಿಂಗ್ಗೆ, ಈಗ ಫುಲ್ ಕಡಿಮೆ ಮಾಡಿಬಿಟ್ಟಿದ್ವಿ. ಅದಕ್ಕೆ ಇವತ್ತು ಹೋಗೋಣ ಅಂದ್ಬಿಟ್ಟು ಈಶಾ ಹತ್ರ ಇರೋ ಹರಿಹರಪುರದ ಬೆಟ್ಟದಕ್ಕೆ ಬರ್ತಾಯಿದ್ವಿ. ಇನ್ನೊಂದು ಹೆಸರು ಕೋರ್ನಳ್ಳಿ ಬೆಟ್ಟನೂ ಅಂತಾರೆ ಇದನ್ನು. ಈಶಾ ಆ ಕಡೆ ಹೋದರೆ ಇದು ಈಶಾ ಅಲ್ಲ, ಈಶಾ ಗೇಟ್ ಕಾಣಿಸ್ತಾ ಇದೆ ನೋಡಿ. ಈಶಾ ಗೇಟು ಇದು ಬೆಟ್ಟ ಈ ಥರ ಇದೆ. ಹತ್ತಾ ಇದ್ದೀವಿ, ಯಾರೂ ಇಲ್ಲ ನೋಡಿ, ಫುಲ್ ಅಪ್ಪಿದೆ. ಇಲ್ಲಿ ಬೈಕು ಇಲ್ಲಿ ಹತ್ತಿಸ್ತಾರೆ, ಆಫ್ ರೋಡಿಂಗ್ ಮಾಡ್ತಾರೆ. ಇಲ್ಲಿ ಸಖತ್ತಾಗಿರುತ್ತೆ ನೋಡಿ, ಈ ಥರ ಇದೆ. ಇನ್ನೂ ಅರ್ಧನೇ ಬಂದಿರೋದು, ಅರ್ಧನೂ ಇಲ್ಲ. ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ ನೋಡಿ. ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವರು ಮೋಸ್ಟ್ಲಿ ಟ್ರೆಕ್ಕಿಂಗ್ ಇರ್ಬೋದು. ಇಷ್ಟೇ ಬಂದಿರೋದು, ಆಗಲೇ ಸುಸ್ತಾಗ್ತಾಯಿದೆ. ಫಸ್ಟು ಯಾವಾಗಲೂ ಟ್ರೆಕ್ಕಿಂಗ್ ಈ ಸುತ್ತಮುತ್ತ ಬೆಟ್ಟಗಳಲ್ಲಿ ಯಾವಾಗೂ ಟ್ರೆಕ್ಕಿಂಗ್ ಹೋಗ್ತಾಯಿದ್ವಿ. ಈಗ ಜಾಸ್ತಿ ದಿನ ಆಯಿತು. ಕನ್ಸಿಸ್ಟೆನ್ಸಿಯಾಗಿ ಹೋಗ್ತಾ ಇದ್ದರೆ ಏನು ಪ್ರಾಬ್ಲಮ್ ಇರಲ್ಲ, ಇಲ್ಲಾಂದರೆ ಸುಸ್ತಾಗುತ್ತೆ. ಇನ್ನೂ ಇಷ್ಟೇ ಬಂದಿರೋದು, ಫುಲ್ಲು ಅಪ್ಪಿದೆ. ಅದರಲ್ಲೂ ಗಾಡಿ ಬೈಕ್ಸ್ ಎಲ್ಲ ಹತ್ತಿಸ್ತಾರೆ ನೋಡಿ, ಯಾವ ಥರ ಅಪ್ಪಿದೆ. ಆ ಲಾಸ್ಟ್ವರೆಗೂ ಬೈಕ್ ಹತ್ತಿಸ್ತಾರೆ ನೋಡಿ. ಇಲ್ಲೆಲ್ಲ ಬಂಡೆ ಎಲ್ಲ ಹೊಡೆದು ಬಿಟ್ಟಿದ್ದಾರೆ ಈ ಕಡೆ. ಇನ್ನೂ ಮುಂದೆ ಇದೆಲ್ಲ ಹೊಡೆದು ಬಿಡ್ತಾರೆ, ನನಗೆ ಗೊತ್ತಿಲ್ಲ. ನಾವು ಅಲ್ಲಿ ಗಾಡಿ ಹಾಕ್ಬಿಟ್ಟು ಹಿಂಗೆ ಹತ್ತೋಣ ಅಂತ ಅಂದ್ಕೊಂಡಿದ್ವಿ. ಹಿಂಗೆ ನವೀನ್ ಬೇಡ, ಅಲ್ಲೆಲ್ಲ ಬೈಕ್ ಹತ್ತಿಸ್ತಾರೆ, ಅಲ್ಲಿಂದ ಹೋಗೋಣ ಚೆನ್ನಾಗಿರುತ್ತೆ ಅಂದ. ಅದರಿಂದ ಇಲ್ಲಿಂದ ಹತ್ತಾ ಇದ್ವಿ. ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನೋಡೋಣ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ? ಬನ್ನಿ ನೋಡಿಲ್ಲ ಸರ್ ಹೆಂಗಿದೆ. ನಮ್ಮ ನವೀನ್ ನಾಸಿಕೆ ಪಡ್ದವನು ಇಲ್ಲಿ ವೀಡಿಯೋ ಮಾಡೋಕ್ಕೆ. ನೋಡಿ ಯಾವ ಥರ ಇದೆ ಇದು ನೋಡಿ, ಸನ್ರೈಸ್ ಹೆಂಗೆ ನೋಡ್ಬೋದು ಇದು. ಬನ್ನಿರ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ? ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಿ, ಮಲ್ಕೊಂಡಿದ್ದೇನು ಬರುತ್ತೆ. ಬನ್ನಿ ಇದೆಲ್ಲ ನೋಡಿ, ಫಿಟ್ನೆಸ್ ಮೇಂಟೈನ್ ಮಾಡಿ. ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ಅರ್ಧ ಬಂದಿದ್ದೀವಿ. ಅಲ್ಲಿಂದ ಬಂದಿದ್ದೀವಿ, ಗಾಡಿ ಹಾಕಿ ಬಂದಿದ್ದೀವಿ. ಇಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಇನ್ನೂ.
ಹತ್ತುತ್ತಾ ಇದ್ವಿ, ಫುಲ್ ಸುಸ್ತಾಗ್ತಾ ಇದೆ. ನೋಡಿ ಈ ದಾರಿಯಲ್ಲಿ ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ದಾರಿಯಲ್ಲಿ ನಾವು ಆ ಸೈಡಿಂದ ಹೋಗಿದ್ರೆ ಪೀಕ್ಗೆ ಹೋಗ್ಬೋದಾಗಿತ್ತು. ಇಲ್ಲಿ ಹತ್ತಕ್ಕಾಗಲ್ಲ ಪೀಕ್ಗೆ, ಅದಕ್ಕೆ ಆ ಕಡೆಯಿಂದ ಹೋಗೋಣ ಅಂತ ರಿಟರ್ನ್ ಹೋಗಿ ಆ ಕಡೆಯಿಂದ ಹೋಗ್ತಾ ತಿರ್ಗಾ ಮತ್ತೆ ಹಿಂಗೆ ಹೋಗಿ ಹಿಂಗೆ ಬರಬೇಕು, ಮತ್ತೆ ಪುನಃ ಅಲ್ಲಿ ಹೋಗಬೇಕು. ನೋಡಿ ಹೋಗ್ತೀವಿ ಪಕ್ಕ, ಇವತ್ತು ಹೋಗ್ತೀವಿ ಬಿಡಲ್ಲ. ನಾವು ಸನ್ರೈಸ್ಗೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನೋಡಿ ಇವನು ನಾನು ವೀಡಿಯೋ ಮಾಡಿ ಇಲ್ಲಿ ನೋಡಿ ಬಸವಣ್ಣ ಏನಂತ ನಾವೇನು ಇದನ್ನು ನೋಡಿ, ಸೌಂದರ್ಯ ಹೇಗಿದೆ. ಗುಡ್ಡಗಳಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನವೀನು. ಆ ಕಡೆ ಹೋಗ್ಬಿಟ್ಟಿದ್ವಿ, ಮತ್ತೆ ಈಗ ಪುನಃ ಎಲ್ಲ ಬಳಸ್ಕೊಂಡು ಈ ಕಡೆಯಿಂದ ಬರ್ತಾಯಿದ್ವಿ. ನೋಡಿ ಇಲ್ಲಿ ಹಿಂಗಿದೆ, ಈ ಕಡೆಯಿಂದ ಸನ್ರೈಸ್ ಆಗ್ತಾಯಿದೆ. ಬನ್ನಿ ಹತ್ತೋಣ. ಈ ಕಡೆಯಿಂದ ಪೀಕ್ಗೆ ಹೋಗೋಕೆ ಟ್ರೈ ಮಾಡ್ತೀವಿ. ಯಾರೋ ಒಬ್ಬಣ್ಣ ಹಂಗೆ ಹೋದ್ರು, ನಾವು ನವೀನ್ ಹಂಗೆ ಹೋಗೋಣ ಹಂಗೆ ಇರೋ ದಾರಿ ಅಂದ. ಅಲ್ಲಿ ಹೋದರೆ ಹತ್ತಕ್ಕಾಗಲ್ಲ, ಅದಕ್ಕೆ ಈ ಸೈಡಿಂದ ಹೋಗ್ತಾಯಿದ್ದೀವಿ. ನಾವು ಅಲ್ಲಿಗೆ ಪೀಕ್ಗೆ ಹೋಗಬೇಕು ಅಂತ ನಮ್ದಿರೋದು. ನೋಡೋಣ. ನೋಡಿ ಇಷ್ಟು ಕಡ್ದಿದೆ, ಹತ್ತುತ್ತಾ ಇದ್ದೀವಿ ಇಲ್ಲಿಂದ. ಇವನು ಲೂಸ್ ಆಟ ಆಡ್ತಾನೆ ಇವನು. ಒಂದೊಂದ್ಸತಿ ಕರೆಕ್ಟ್ ಆಗಿರ್ತಾನೆ, ಒಂದ್ಸತಿ ಲೂಸ್ ಆಗಿ ಹೋಗ್ತಾನೆ. ನೋಡಿ ಇಲ್ಲಿ ಈ ಥರ ಇದೆ. ಇಲ್ಲೇನಾದರೂ ಜಾರ್ ಬಿದ್ದರೆ ಡೈರೆಕ್ಟು ಶಿವನ ಪಾದ. ನೋಡಿ ಟೈಮಾಗಿ ಹೋಗಿದೆ, ಇವನು ಬಾರೋ ಅಂದರೆ ಬರ್ತಾಯಿಲ್ಲ. ಇನ್ನೂ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇವನಿಂದ ಲೇಟ್ ಆಗ್ತಾಯಿದೆ. ಸನ್ರೈಸ್ಗೆ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನಾನು ವೀಡಿಯೋಸ್ ಮಾಡಿಕೊಂಡು ಇಷ್ಟು ಬೇಗ ಬರ್ತಾಯಿದ್ದೀನಿ. ಇವನು ಲೇಟ್, ಇವನ್ನ ಕರ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಬರೋಕ್ಕೆ ಲೇಟ್ ಆಗ್ತಾಯಿದೆ. ಇನ್ನೇನು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಹತ್ತಾ ಈಗ ನವೀನ್ ಹೆಂಗೋ ಬಾಧೆ ಬಿದ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಬರ್ತಾಯಿದ್ದಾನೆ. ಹೋಗೋಣ ಬನ್ನಿ, ಇನ್ನು ಮೇಲೆ ಅಲ್ಲಿ ಹೋಗ್ಬೇಕಿನ್ನು. ಇವಾಗಲೇ ಲೇಟ್ ಆಗಿಬಿಟ್ಟಿದೆ. ಇನ್ನು ಇಳಿಯೋ ಅಷ್ಟರಲ್ಲಿ ಶೇರ್ವ ಕಿತ್ಕೊಳ್ಳುತ್ತೆ. ಈಗ ಬೇರೆ ಸಮ್ಮರ್ ಅಲ್ವಾ, ಫುಲ್ ಬಿಸಿಲು. ನೋಡಿ ಯಾವ್ಯಾವ ಥರ ಇದೆ ರೋಡು. ಅದಕ್ಕೆ ಹಳ್ಳಿ ಕಡೆ ಇರೋರು ನಾವೇ ಧನ್ಯರು. ಸುತ್ತಮುತ್ತ ಎಷ್ಟು ಬೆಟ್ಟಗಳಿದೆ, ಯಾವ ಬೆಟ್ಟಕ್ಕಾದ್ರೂ ಹೋಗ್ತಾ ಇರ್ಬೋದು ವಾರಕ್ಕೊಂದ್ಸಲ. ದಿನ ಹೋದ್ರೂ ಯಾರು ಕೇಳಲ್ಲ. ನೋಡಿ ಯಾವ ಥರ. ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ದಾರಿ, ಈ ಕಡೆ ಹೋಗ್ಬೋದು. ಏನೋ ನೋಡ, ಹೆಜ್ಜೆ ಹಿಂಗಿಕ್ಕು ಮುಂದೆ, ಹಂಗೆ ಕೊಡ. ಮುಂದೆ ಪಾದ ಇರುತ್ತಲ್ಲ, ಅಲ್ಲಿ ಹತ್ತು. ಗೊತ್ತಾಗಲ್ಲ ಅಂದರೆ ನಾನು ಕೇಳಿ ಇಲ್ಲಿ ಮುಗಿಸ್ಕೊಂಡು ಹೊರಡಬೇಕು. ಎಲ್ಲಿಗಣ್ಣ? ನೋಡಿ ಅವರು ಈ ಕಡೆ ಬರ್ತೀನಿ ರೀ, ಅವ್ರು ಕೇಳಿಸ್ಕೊತಾರೆ, ಡಿಸ್ಟರ್ಬ್ ಆಗುತ್ತೆ. ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ 105K ಫಾಲೋವರ್ಸ್ ಇದ್ದಾರೆ. ಆದರೂ ನಾವು ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಏನೋ ಒಂದು ಮಾಡಬೇಕು ಅಂತ. ಅವರು ನಮ್ಮನ್ನು ಕೇಳ್ತಾರೆ, ನಾವು ಫೋನ್ ಮಾಡಿದಾಗೆಲ್ಲ. ಫುಲ್ಲು ಬ್ಯುಸಿ ಇರ್ತಾರೆ ಅವರು. ಆ ಬ್ಯುಸಿಯಲ್ಲಿ ನಾವು ಫೋನ್ ಮಾಡಿದ್ರೆ, ನಮ್ಮ ನವೀನ್ ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ನಾವು ಹೇಗಿದೆ ಪ್ರೋಸೆಸ್ಸು, ಯಾವ ಥರ ವೀಡಿಯೋಸ್ ಮಾಡ್ತಾಯಿದ್ದೀವಿ, ಈ ಥರ ಮಾಡಿ ಆ ಥರ ಮಾಡಿ ಅಂತೆಲ್ಲ ಸಜೆಸ್ಟ್ ಮಾಡ್ತಾರೆ. ಅಂಥ ವ್ಯಕ್ತಿ ನಾನು ಪರ್ಸ್ನಲ್ಲಾಗಿ ಎಲ್ಲೂ ನೋಡಿಲ್ಲ, ಮುಂದೆ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ. ಅಂಥ ವ್ಯಕ್ತಿ ಅವರು. ನೋಡಿ ಅವರು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾವು ಅವ್ರ ಬಗ್ಗೆ ಹೇಳೋ ಅಷ್ಟು ದೊಡ್ಡವರಲ್ಲ ನಾವು. ನೀವು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, 105K ಫಾಲೋವರ್ಸ್ ಇದ್ದಾರೆ. ಅಂಕುಶ್ ದೇವರಾಜ್ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ಲು ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. 105K ಫಾಲೋವರ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ ಒಂದು ಸಲ, ನೀವು ನೋಡದೇ ಇರೋರು ನೋಡಿ ಚೆಕ್ ಮಾಡಿ. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ಕೊಂಡು ಅವರು ಅಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಆದರೂ ನಮ್ಮ ಬಗ್ಗೆ ವಿಚಾರಿಸ್ತಾರೆ, ಹೇಗೆ ಮಾಡ್ತಾಯಿದ್ದಾರೆ ಏನು ಅಂತ ಸಜೆಸ್ಟ್ ಕೊಡ್ತಾರೆ. ತುಂಬ ಸಂತೋಷ ಆಗುತ್ತೆ. ನೋಡಿ ಫೋಟೋ ಶೂಟ್ ಮಾಡ್ತಾಯಿದ್ದಾನೆ ನವೀನ್. ನನಗೆ ಇಷ್ಟೊತ್ತು ನಾನು ಮಾಡಿದೆ, ಇವಾಗ ನವೀನ್ ಮಾಡ್ತಾಯಿದ್ದಾನೆ. ಇಲ್ಲಿ ಮತ್ತು ಇದು ಬಂದರೆ ಮಳೆಗಾಲ ಬಂದರೆ ಇಲ್ಲಿ ನೀರಿರುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ನೀರಿಲ್ಲ. ನೋಡಿ ಓಡಾಡಿರೋ ದಾರಿ ಎಲ್ಲ ಇದೆ. ನೋಡಿ ಅಲ್ಲೋ ಏನೋ ಕಲ್ಲೆಲ್ಲ ಜೋಡಿಸಿದ್ದಾರೆ. ನೋಡಿ ಅಲ್ಲಿ ತೋರಿಸ್ತೀನಿ ಒಂದು ಒಬ್ಬರು ಈ ಕಡೆಯಿಂದ ಹಿಂಗೆ ಬಂದರು. ಒಬ್ಬರು ಟ್ರಕ್ಕರ್ ಅನ್ಕೊತೀನಿ ಅವರು. ನೋಡಿ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಒಂದು ನಿಮಿಷ. ನೋಡಿ ದಾರಿ ಇದೆ ಅಲ್ಲಿ, ನೋಡಿ ದಾರಿ ಕಾಣಿಸ್ತಾ ಇದೆಯಾ? ನೋಡಿ ಎಲ್ಲಿ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ರೆ ಹೋಗ್ಬೋದಾಗಿತ್ತು, ಲೇಟ್ ಆಗೋಯ್ತು. ಕೆಲಸ ಇರೋದ್ರಿಂದ
ಅಲ್ಲಿ ಹೋಗಲ್ಲ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಇದ್ರ ಮೇಲೆ ಒಂದ್ಸಲ ಮತ್ತು ಇದ್ರ ಮೇಲೆ ಒಂದ್ಸಲ ಹೋಗೋಣ. ನೋಡಿ ನಾವು ಇಳ್ದಿದ್ದು ಇಲ್ಲಿ ಈಗ ಈ ಕಡೆಯಿಂದ ಇಳ್ದಿದ್ದು ನಾವೀಗ. ಓಕೆ ಗೈಸ್, ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.